ನಮಸ್ಕಾರ. ಇವತ್ತಿನ ನಮ್ಮ ಈ ಡೀಪ್ ಡೈವ್ನಲ್ಲಿ ಆಟದ ಸಾಮಾನಿನಲ್ಲಿ ಮತ್ತು ಫ್ರಿಡ್ಜ್ ಬಾಗಿಲಿನಲ್ಲಿ ಇರುವ ಆ ಮ್ಯಾಜಿಕ್ ವಸ್ತು ಬಗ್ಗೆ ಮಾತಾಡೋಣ. ಅದೇ ಆ ಮ್ಯಾಗ್ನೆಟ್ಗಳು. ಹೌದು, ಖಂಡಿತ. ಈ ಮ್ಯಾಗ್ನೆಟ್ಗಳು ಒಂಥರ ಕಣ್ಣಿಗೆ ಕಾಣದ ಜಾದು ಮಾಡಿದ ಹಾಗೆ ಕೆಲಸ ಮಾಡ್ತವೆ ಅಲ್ವಾ? ಹೌದು. ಎರಡು ಮ್ಯಾಗ್ನೆಟ್ಗಳನ್ನ ಹತ್ರ ತಂದಾಗ ದಿಢೀರ್ನೆ ಕ್ಲಿಕ್ ಅಂತ ಅಂಟಿಕೊಳ್ತವೆ, ಅಥವಾ ಕಣ್ಣಿಗೆ ಕಾಣದ ಸ್ಪ್ರಿಂಗ್ ಇದ್ದಾಗೆ ಒಂದೊಂದನ್ನು ದೂರ ತಳ್ತವೆ. ಇದನ್ನೇ ಮ್ಯಾಗ್ನೆಟಿಕ್ ಇಂಟರಾಕ್ಷನ್ ಅಂತ ಕರೆಯೋದಲ್ವಾ? ಎಕ್ಸಾಕ್ಟ್ಲಿ. ಆ ಕಣ್ಣಿಗೆ ಕಾಣದ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದೇ ಒಂದು ಪಕ್ಕಾ ಸೈನ್ಸ್. ಕೇವಲ ಅಂಟಿಕೊಳ್ಳುವುದು ಮಾತ್ರವಲ್ಲ, ಆ ಮ್ಯಾಗ್ನೆಟ್ನ ಸುತ್ತ ಒಂದು ವಿಶಿಷ್ಟವಾದ ವಾತಾವರಣವೇ ಇರ್ತದೆ. ಆ ಕಣ್ಣಿಗೆ ಕಾಣದ ಶಕ್ತಿಯೇ ನನಗೆ ಆಶ್ಚರ್ಯ ತರದು. ನಾನು 2 ಆಟದ ಮ್ಯಾಗ್ನೆಟ್ಗಳನ್ನ ಬಲವಂತವಾಗಿ ಒಟ್ಟಿಗೆ ಸೇರ್ಸೋಕೆ ಎಷ್ಟೇ ಟ್ರೈ ಮಾಡಿದ್ರು ಅವು ಹಿಂದಕ್ಕೆ ಹೋಗ್ತವೆ ಅಲ್ವಾ? ಹೌದು, ನಡುವೆ ಒಂದು ಇನ್ವಿಸಿಬಲ್ ಗೋಡೆ ಇದ್ದಾಗೆ ಹಿಂದಕ್ಕೆ ತಳ್ಳುತ್ತವೆ. ಹೀಗೆ ಯಾಕಾಗುತ್ತೆ? ಅದಕ್ಕೆ ಕಾರಣ ಆ ಮ್ಯಾಗ್ನೆಟ್ಗಳಲ್ಲಿರುವ ಪೋಲ್ಸ್. ಅಂದ್ರೆ ಪ್ರತಿಯೊಂದು ಮ್ಯಾಗ್ನೆಟ್ಗೂ ನಾರ್ತ್ ಮತ್ತೆ ಸೌತ್ ಅಂತ 2 ತುದಿಗಳಿರ್ತವೆ. ಓಕೆ, ಅಂದ್ರೆ 2 ಬೇರೆ ಬೇರೆ ಪೋಲ್ ಇರುತ್ತಾ? ಹೌದು. ಇಲ್ಲಿ ರೂಲ್ಸ್ ಬಹಳ ಸಿಂಪಲ್. ಒಂದೇ ರೀತಿಯ ಪೋಲ್ಸ್ ಅಂದ್ರೆ ನಾರ್ತ್ ಮತ್ತೆ ನಾರ್ತ್ ಅಥವಾ ಸೌತ್ ಮತ್ತೆ ಸೌತ್ ಒಟ್ಟಿಗೆ ಬಂದಾಗ ರಿಪಲ್ಷನ್ ಆಗತ್ತೆ. ರಿಪಲ್ಷನ್ ಅಂದ್ರೆ ಒಂದನ್ನ ಒಂದು ದೂರ ತಳ್ಳೋದು? ಹೌದು. ಅದೇ ಬೇರೆ ಬೇರೆ ಪೋಲ್ಸ್ ಅಂದ್ರೆ ನಾರ್ತ್ ಮತ್ತೆ ಸೌತ್ ಒಟ್ಟಿಗೆ ಬಂದಾಗ ಅಟ್ರಾಕ್ಷನ್ ಆಡತ್ತೆ. ಅವು ಒಟ್ಟಿಗೆ ಅಂಟ್ಕೊಳ್ತವೆ. ಆಹಾ, ಇದು ಹೆಂಗಿದೆ ಅಂದ್ರೆ ಇಬ್ರು ಮಕ್ಕಳು ಒಂದೇ ಟಿವಿ ರಿಮೋಟ್ ಬೇಕು ಅಂತ ಜಗಳವಾಡಿ ದೂರ ಹೋಗ್ತಾರಲ್ಲ, ಹಾಗೆ ರಿಪಲ್ಷನ್ ಇರುತ್ತೆ. ಖಂಡಿತ. ಮತ್ತೆ ಅದೇ ಮಕ್ಕಳು ಬಿಸಿ ಬಿಸಿ ಜಿಲೇಬಿ ಕಂಡ್ರೆ ಒಟ್ಟಿಗೆ ಓಡ್ಬರ್ತಾರಲ್ಲ, ಹಾಗೆ ಅಟ್ರಾಕ್ಷನ್ ಇರುತ್ತೆ. ಸರಿ ತಾನೆ? ಸಖತ್ ಹೋಲಿಕೆ. ಸೇಮ್ ಪೋಲ್ಸ್ ಹತ್ರ ಬಂದಾಗ ಆ ಕಣ್ಣಿಗೆ ಕಾಣದ ಗೋಡೆಯೊಂದು ಅವುಗಳನ್ನ ದೂರ ತಳ್ಳುವಂತೆ ಭಾಸವಾಗ್ತದೆ. ಹಾಗಾದ್ರೆ ಒಂದು ಸಾಮಾನ್ಯ ಕಬ್ಬಿಣದ ತುಂಡು ಮತ್ತು ನಿಜವಾದ ಮ್ಯಾಗ್ನೆಟ್ ಇವೆರಡೂ ಒಂದೇ ತರ ಕಾಣಿಸ್ತಾವೆ. ಇದರಲ್ಲಿ ಅಸಲಿ ಮ್ಯಾಗ್ನೆಟ್ ಯಾವುದು ಅಂತ ಕಂಡುಹಿಡಿಯೋದು ಹೇಗೆ? ಎರಡೂ ಕಬ್ಬಿಣಕ್ಕೆ ಅಂಟ್ಕೊಳ್ತವಲ್ಲ, ಅಲ್ಲಿಯೇ ಇರೋದು ಟ್ರಿಕ್. ರಿಪಲ್ಷನ್ ಅಥವಾ ಆ ದೂರ ತಳ್ಳುವ ಶಕ್ತಿಯೇ ನಿಜವಾದ ಮ್ಯಾಗ್ನೆಟ್ನ ಟೆಸ್ಟ್. ಅಂದ್ರೆ ಕೇವಲ ಅಂಟ್ಕೊಳ್ಳೋದಲ್ಲ? ಖಂಡಿತ ಅಲ್ಲ. ಸಾಮಾನ್ಯ ಕಬ್ಬಿಣಾದ್ರೆ ಮ್ಯಾಗ್ನೆಟ್ನ ನಾರ್ತ್ ಮತ್ತೆ ಸೌತ್ ಎರಡೂ ಕಡೆಗೂ ಸುಲಭವಾಗಿ ಅಟ್ರಾಕ್ಷನ್ ಆಗಿ ಅಂಟ್ಕೊಳ್ಳುತ್ತೆ. ಓಹೋ! ಆದ್ರೆ ಅದೂ ಕೂಡ ಒಂದು ಅಸಲಿ ಮ್ಯಾಗ್ನೆಟ್ ಆಗಿದ್ರೆ ಮಾತ್ರ. ಯಾವುದಾದ್ರೂ ಒಂದು ಕಡೆಯಿಂದ ಖಂಡಿತವಾಗಿ ರಿಪೆಲ್ ಆಗೇ ಆಗತ್ತೆ, ಅಂದ್ರೆ ದೂರ ತಳ್ಳಲ್ಪಡುತ್ತೆ. ಅರ್ಥ ಆಯ್ತು. ಇದರಲ್ಲಿ ನನಗೆ ಇನ್ನೊಂದು ಡೌಟ್ ಇದೆ. ಈ ಕಾಡಿನಲ್ಲಿ ದಾರಿ ತಪ್ಪಿದಾಗ ಬಳಸುವ ಕಾಂಪಸ್ ಇದೆಯಲ್ಲ? ಹೌದು, ದಿಕ್ಕು ತೋರಿಸುವ ಕಾಂಪಸ್. ಅದರ ಹತ್ರ ಮ್ಯಾಗ್ನೆಟ್ ತಂದ್ರೆ ಆ ಕಾಂಪಸ್ ಡಿಫ್ಲೆಕ್ಷನ್ ಯಾಕಾಗುತ್ತೆ? ಸೂಜಿ ಯಾಕೆ ವಿಚಿತ್ರವಾಗಿ ದಿಕ್ತಪ್ಪಿ ಕುಣಿಯುತ್ತೆ? ಯಾಕೆಂದ್ರೆ ಆ ಕಾಂಪಸ್ ಒಳಗಿರೋ ಚಿಕ್ಕ ಸೂಜಿ ಕೂಡ ಒಂದು ಪುಟ್ಟ ಮ್ಯಾಗ್ನೆಟ್. ವಾಟ್? ನಿಜವಾಗ್ಲೂ? ಹೌದು. ನಮ್ಮ ಭೂಮಿ ಕೂಡ ಒಂದು ದೈತ್ಯ ಮ್ಯಾಗ್ನೆಟ್ ಇದ್ದ ಹಾಗೆ. ಆ ಪುಟ್ಟ ಸೂಜಿ ಯಾವಾಗ್ಲೂ ಭೂಮಿಯ ಶಕ್ತಿಗೆ ತಕ್ಕಂತೆ ನಿಂತಿರುತ್ತೆ. ಓಕೆ. ಆದ್ರೆ ಒಂದು ದೊಡ್ಡ ಮ್ಯಾಗ್ನೆಟ್ ಅನ್ನು ಅದರ ಹತ್ರ ತಂದಾಗ ಆ ದೊಡ್ಡ ಮ್ಯಾಗ್ನೆಟ್ನ ಶಕ್ತಿ ಆ ಪುಟ್ಟ ಸೂಜಿಯನ್ನು ಗೊಂದಲಗೊಳಿಸುತ್ತೆ. ಅದಕ್ಕೆ ಅದು ಯಾಕಡೆ ಹೋಗ್ಬೇಕು ಅಂತ ಗೊತ್ತಾಗದೆ ಕುಣಿಯುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ದೊಡ್ಡ ಮ್ಯಾಗ್ನೆಟ್ ಆ ಪುಟ್ಟ ಮ್ಯಾಗ್ನೆಟ್ನ ಕಂಟ್ರೋಲ್ ಮಾಡುತ್ತೆ. ಇದೆಲ್ಲ ಕೇಳ್ತಾ ಇದ್ರೆ ಈ ಮ್ಯಾಗ್ನೆಟ್ಗಳಿಗೆ ನಿಜಕ್ಕೂ ಸೂಪರ್ ಪವರ್ಸ್ ಇದೆ ಅನ್ಸತ್ತೆ. ಮೊನ್ನೆ ನಾನು ಒಂದು ಪ್ಲಾಸ್ಟಿಕ್ ಸ್ಕೇಲ್ ಮೇಲೆ ಪೇಪರ್ ಕ್ಲಿಪ್ ಇಟ್ಟು ಆ ಸ್ಕೇಲ್ನ ಕೆಳಗಡೆಯಿಂದ ಮ್ಯಾಗ್ನೆಟ್ ಮೂವ್ ಮಾಡಿದಾಗ ಆ ಕ್ಲಿಪ್ ಕೂಡ ಮ್ಯಾಜಿಕ್ ತರಹ ಚಲಿಸ್ತಾ ಇತ್ತು. ಇದನ್ನೇ ಮ್ಯಾಗ್ನೆಟಿಕ್ ಎಫೆಕ್ಟ್ ಥ್ರೂ ಮೆಟೀರಿಯಲ್ಸ್ ಅಂತ ಕರೆಯೋದು. ವುಡ್ ಅಥವಾ ಕಾರ್ಡ್ಬೋರ್ಡ್ ಅಥವಾ ಪ್ಲಾಸ್ಟಿಕ್ ಅಥವಾ ಗ್ಲಾಸ್ನಂತಹ ವಸ್ತುಗಳ ಮೂಲಕವೂ ಆ ಮ್ಯಾಗ್ನೆಟ್ನ ಶಕ್ತಿ ಕೆಲಸ ಮಾಡುತ್ತೆ. ಆದ್ರೆ ನಾವು ಆ ಪ್ಲಾಸ್ಟಿಕ್ ಬದಲು ಒಂದು ದಪ್ಪ ಕಬ್ಬಿಣದ ಪ್ಲೇಟ್ ಇಟ್ಟು ಅದರ ಕೆಳಗಡೆಯಿಂದ ಮ್ಯಾಗ್ನೆಟ್ ಚಲಿಸಿದ್ರೆ ಮೇಲಿರುವ ಪೇಪರ್ ಕ್ಲಿಪ್ ಆಗ್ಲೂ ಚಲಿಸ್ತದ? ಇಲ್ಲ, ಅಲ್ಲಿ ಆ ಮ್ಯಾಜಿಕ್ ನಡೆಯಲ್ಲ. ಯಾಕೆಂದ್ರೆ ಕಬ್ಬಿಣದಂತಹ ವಸ್ತುಗಳು ಆ ಶಕ್ತಿಯನ್ನು ತಮ್ಮಲ್ಲೇ ತಡೆದು ನಿಲ್ಲಿಸ್ತವೆ. ಓಹೋ, ಅಂದ್ರೆ ಮ್ಯಾಗ್ನೆಟ್ ನೇರವಾಗಿ ಆ ಕಬ್ಬಿಣದ ಪ್ಲೇಟ್ಗೆ ಅಂಟ್ಕೊಂಡ್ಬಿಡುತ್ತೆ ಅಂತ? ಹೌದು. ಪ್ಲಾಸ್ಟಿಕ್ ಅಥವಾ ವುಡ್ಗೆ ಆ ಶಕ್ತಿಯನ್ನು ತಡೆಯುವ ಕೆಪಾಸಿಟಿ ಇಲ್ಲ. ಈಗ ವಿಷಯ ಪೂರ್ತಿ ಕ್ಲಿಯರ್ ಆಯ್ತು. ಈ ಸಿಂಪಲ್ ಆದ ಅಟ್ರಾಕ್ಷನ್ ಮತ್ತು ರಿಪಲ್ಷನ್ ನಿಯಮಗಳಿಂದನೇ ಜಪಾನ್ನಲ್ಲಿ ಆ ಮಾಗ್ಲೆವ್ ಟ್ರೈನ್ಗಳು ಓಡೋದಲ್ವಾ? ಹೌದು. ಟ್ರ್ಯಾಕ್ ಮತ್ತೆ ಟ್ರೈನ್ ನಡುವೆ ರಿಪಲ್ಷನ್ ಬಳಸಿ ಟ್ರೈನ್ ಗಾಳಿಯಲ್ಲಿ ತೇಲುವಂತೆ ಮಾಡ್ತಾರೆ. ಅದಕ್ಕೆ ಅದು ಅಷ್ಟು ಫಾಸ್ಟ್ ಆಗಿ ಹೋಗುತ್ತೆ. ಹಾಗೆ ನಮ್ಮ ಮನೆಯ ಕ್ಯಾಬಿನೆಟ್ ಬಾಗಿಲುಗಳು ತಾನಾಗಿಯೇ ಟಕ್ ಅಂತ ಭದ್ರವಾಗಿ ಮುಚ್ಚಿಕೊಳ್ಳೋದು ಇದೇ ಟ್ರಿಕ್ಕಿಂದ. ಖಂಡಿತ. ನಮ್ಮ ದಿನನಿತ್ಯದ ಬದುಕಿನಲ್ಲಿ ಈ ಅದೃಶ್ಯ ಶಕ್ತಿಗಳು ಮಾಡುವ ಚಮತ್ಕಾರಗಳು ಅಷ್ಟಿಷ್ಟಲ್ಲ. ಇವತ್ತಿನ ಈ ಕಣ್ಣಿಗೆ ಕಾಣದ ಮ್ಯಾಗ್ನೆಟ್ ಪ್ರಪಂಚದ ಬಗ್ಗೆ ತಿಳ್ಕೊಂಡಿದ್ದು ಸಖತ್ ಮಜಾಯಿತು. ಕೊನೆಯದಾಗಿ ಒಂದು ಯೋಚನೆ ಮಾಡಲು ಪ್ರಶ್ನೆ. ಹೇಳಿ.
ವುಡ್ ಮತ್ತೆ ಪ್ಲಾಸ್ಟಿಕ್ ಮೂಲಕ ಮ್ಯಾಗ್ನೆಟ್ ಕೆಲಸ ಮಾಡುತ್ತೆ ಅಂತ ನೋಡಿದ್ವಿ. ಒಂದು ವೇಳೆ ಆ ಪೇಪರ್ ಕ್ಲಿಪ್ಪು ಒಂದು ಗ್ಲಾಸ್ ನೀರಿನ ಒಳಗೆ ಬಿದ್ದಿದ್ರೆ ಗ್ಲಾಸ್ನ ಹೊರಗಿಂದ ಮ್ಯಾಗ್ನೆಟ್ ಬಳಸಿ ಆ ಕ್ಲಿಪ್ ಅನ್ನು ಮೇಲೆ ಎಳಿಬಹುದಾ? ನೀರಿನ ಮೂಲಕ ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ಕೆಲಸ ಮಾಡುತ್ತಾ ಅಂತ ಯೋಚನೆ ಮಾಡಬೇಕಾದ ವಿಷಯ ಇದು. ಮುಂದಿನ ಬಾರಿ ಸಿಗೋಣ.